ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಎಲ್ರಿಗೂ ಗೊತ್ತಿದೆ, ಎಲ್ಲ ಅಪ್ಡೇಟ್ಗಳು ನಿಮ್ಮ ಮುಂದೆ ನಿರಂತರವಾಗಿ ಈ ಒಂದು ಚಾನಲ್ ಮುಖಾಂತರ ಬರ್ತಾ ಇದೆ. ಸೊ ನೆನ್ನೆ ದಿವಸ ಸೌಜನ್ಯ ತಾಯಿ ಕುಸುಮಾವತಿ ಅವರು ಸಲ್ಲಿಸಿದಂತಹ ಅರ್ಜಿಯ ವಿಚಾರದಲ್ಲಿ ನಡೆದಂತಹ ವಾದ ಪ್ರತಿವಾದಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ವಿಶ್ಲೇಷಣೆ ಮಾಡಿ ನಿಮ್ಮ ಮುಂದೆ ತಂದಿದೆ. ಆದರೆ ಅದಕ್ಕೂ ಉಪಯುಕ್ತವಾದಂತಹ ಕೆಲವೊಂದು ವಿಚಾರಗಳು ಇನ್ನೂ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡುವನಿದ್ದೇನೆ. ಅದು ಗಿರೀಶ್ ಮಟ್ಟಣ್ಣವರ ವಿಚಾರ. ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಂತಹ ಆ ಒಂದು ಮಾಹಿತಿಯನ್ನು ಇಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವೊಂದು ಚಾನಲನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾವು ಈ ಒಂದು ಧರ್ಮಸ್ಥಳ ಪ್ರಕರಣ ಅಥವಾ ಸೌಜನ್ಯ ಪ್ರಕರಣ ಅಥವಾ ಈ ಒಂದು ಆಯಾಮದಲ್ಲಿ ಆಗುವಂತಹ ಎಲ್ಲ ತನಿಖೆಗಳು ಅಪ್ಡೇಟ್ಗಳು ನಿಮ್ಮ ಮುಂದೆ ನಾವು ತರ್ತಾ ಇರ್ತೇವೆ. ಅದರಲ್ಲಿ ಪ್ರಮುಖವಾದದ್ದು ಗಿರೀಶ್ ಮಟ್ಟಣ್ಣವರ ಪ್ರತಿಕ್ರಿಯೆಗಳು. ಅದು ಎಷ್ಟೊಂದು ಮೌಲ್ಯಯುತವಾದದ್ದು ಅಂತ ಹೇಳಿದರೆ, ಭಾಳಷ್ಟು ಜನರಿಗೆ ಅರ್ಥವತ್ತಾಗಿ ವಿವರಿಸುವಂತಹ ಆ ಒಂದು ಧಾಟಿ ಇದೆಯಲ್ಲ, ಅದು ಅವರು ಆರ್ಟಿಕಲ್ ಆಗಿ ಬರೆದ್ರು, ಅವರು ವಿಡಿಯೋ ಮಾಡಿ ಹಾಕಿದ್ರು. ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿಗಳನ್ನು ಒಳಗೊಂಡಂತಹ ಕೆಲವೊಂದು ವಿಚಾರಗಳನ್ನು ಅವರು ಸ್ಪಷ್ಟಪಡಿಸಿ ಆ ಒಂದು ಆರ್ಟಿಕಲನ್ನು ಬರೆದಿರ್ತಾರೆ ಅಥವಾ ವಿಡಿಯೋವನ್ನು ಮಾಡಿರ್ತಾರೆ. ಕೆಲವೊಂದು ಬಾರಿ ಲೈವ್ಗಳನ್ನು ಕೂಡ ಹಾಕ್ತಾರೆ. ಸೊ ಅದನ್ನು ಕೂಡ ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೀವಿ. ಸೊ ನಿನ್ನೆ ವಿಚಾರದಲ್ಲಿ ಕುಸುಮಾವತಿ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ಹೂಡಿದ್ರು, ಅರ್ಜಿಯನ್ನು ಸಲ್ಲಿಸಿದರು. ಇದರ ಪರವಾಗಿ ಎಸ್ ಬಾಲಣ್ಣವರು ವಾದವನ್ನು ಮಂಡಿಸಿದರು. ಸೊ ಈ ಒಂದು ಸಂದರ್ಭದಲ್ಲಿ ನಡೆದಂತಹ ಒಂದು ರೋಚಕ ಕ್ಷಣವನ್ನು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪ್ರತಿಕ್ರಿಯೆ ಮುಖಾಂತರ ತಿಳಿಸಿರುವಂಥದ್ದು. ಸೊ ಆ ಒಂದು ಆರ್ಟಿಕಲನ್ನು ಗಮನಿಸ ಹೋಗೋಣ. ಅವರು ಬರ್ಕೊಂಡಿರುವಂಥದ್ದು: ಇಂದು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಧೀಶರ ಎದುರು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ 74 ಸಂಶಯಾಸ್ಪದ ಸಾವು ಮತ್ತು ಅನಾಥ ಶವಗಳನ್ನು ಅಕ್ರಮವಾಗಿ ಕಾನೂನುಬಾಹಿರವಾಗಿ ವಿಲೇವಾರಿ ಅಂದರೆ ಡಿಸ್ಪೋಸ್ ಮಾಡಿದ ಪ್ರಕರಣದ ವಿಚಾರಣೆ ನಡೆಯಿತು. ನಮ್ಮೆಲ್ಲರ ಹೆಮ್ಮೆಯ ನ್ಯಾಯದ ಹಠವಾದಿ ಅಡ್ವೊಕೇಟ್ ಬಾಲನ್ ಸರ್ ಸಂತ್ರಸ್ತರ ಪರವಾಗಿ ಸಲ್ಲಿಸಿದ ಅರ್ಜಿಯನ್ನು ಪ್ರತಿನಿಧಿಸಿ ವಾದ ಮಂಡಿಸಿದರು. ಆ ಒಂದು ನೆನ್ನೆ ದಿವಸ ಒಂದು ಅರ್ಜಿ ಏನಿದೆ ಅದರಲ್ಲಿ ಎಸ್ ಬಾಲನ್ ಅವರು ವಾದವನ್ನು ಮಂಡಿಸಿದರು. ಸೊ ಆ ಒಂದು ವಾದವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ನಿಜಕ್ಕೂ ಅಲ್ಲಿದ್ದವರೆಲ್ಲರೂ ಒಂದು ರೀತಿ ಶಾಕ್ ಆದರು ಅಂತ. ಸರ್ಕಾರದ ಪರ ವಕೀಲರು ಇನ್ನೂ ನಮಗೆ ನೋಟಿಸ್ ತಲುಪಿಲ್ಲ ಅಂದರು. ಸರ್ಕಾರಿ ವಕೀಲರ ಈ ಉತ್ತರ ಕೇಳಿ ಅಲ್ಲಿ ನಿಂತಿದ್ದಂತಹ ನನ್ನ ಕಣ್ಣಲ್ಲಿ ಒಂದು ಕ್ಷಣ ಕತ್ತಲೆ ಆವರಿಸಿತು. 74 ಶವಗಳು ಯಾಕೆ ಸತ್ತು ಶವವಾದವು ಎಂಬ ತನಿಖೆ ಇಲ್ಲದೆ ಕೊನೆ ಉಸಿರು ಎಳೆದ ಕೇವಲ ಒಂದೇ ದಿನದಲ್ಲಿ ಶವಗಳನ್ನು ನಾಯಿಯಂತೆ ಎಳೆದು ಕಾನೂನು ಗಾಳಿಗೆ ತೂರಿ ಶವ ಎಲ್ಲಿ ಮುಚ್ಚಿಟ್ಟರೋ ಯಾರಿಗೂ ಗೊತ್ತಿಲ್ಲ. ಅವರ ಬಂಧುಗಳು ಕಣ್ಣೀರಿಡಲಿಲ್ಲ, ಯಾಕಂದರೆ ಬೆಳ್ತಂಗಡಿ ಪೊಲೀಸರು ಅವರಿಗೆ ತಿಳಿಸಲೇ ಇಲ್ಲ. ಕೊಂದವರನ್ನು ರಕ್ಷಿಸಲು ಆರಕ್ಷಕರು ಕಳ್ಳ ಆಟ ಆಡಿ ಕಣ್ಣಾಮುಚ್ಚಾಲೆ ಆಟ ಆಡಿ ಮುಚ್ಚಿಬಿಟ್ರು. ಶವ ಮತ್ತು ಶವಗಳ ದಾಖಲೆ ಎರಡನ್ನೂ ಮುಚ್ಚಿಟ್ರು. ಯಾವುದೂ ಇಲ್ಲ, ಎಲ್ಲವನ್ನ ನಾಶ ಮಾಡಿದರು. ಕಳೆದ 3 ದಶಕಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ದಾಹಕ್ಕೆ ಕೊಲೆ ಮಾಡಿ ಅವೆಲ್ಲವೂ ಆತ್ಮಹತ್ಯೆ ಅಂತ ಒಂದು ಅಕ್ಷರ ಬರೆದು ಮುಚ್ಚಿ ಹಾಕಿದ ಪೊಲೀಸ್, ಪಂಚಾಯಿತಿ, ವೈದ್ಯಕೀಯ ಇಲಾಖೆ ಎಲ್ಲ ದಾಖಲೆಗಳನ್ನು ಹೊರತೆಗೆದು ವ್ಯವಸ್ಥಿತ ಷಡ್ಯಂತ್ರದ ಮೂಲಕ ಮುಚ್ಚಿಡಲಾದ ಅತಿ ದೊಡ್ಡ ಹತ್ಯಾಕಾಂಡ ಮತ್ತು ಅದನ್ನು ಮುಚ್ಚಿಡಲಾದ ಷಡ್ಯಂತ್ರದ ವಿವರಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. 4 ನಾಯಿಗಳು 3 ಮಂಗಗಳು ಒಂದೆಡೆ ಸತ್ತು ಬಿದ್ದರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತದೆ ಅಲ್ವಾ? 74 ಅನಾಥ ಶವಗಳು. ಸರ್ಕಾರಿ ವಕೀಲರಿಗೆ ಇನ್ನೂ ನೋಟಿಸ್ ಬಂದಿಲ್ಲಂತೆ. ಕೊಲೆಗೊಡುಕ ಕುಟುಂಬ ರಕ್ಷಿಸುವ ನಮ್ಮ ವ್ಯವಸ್ಥೆಗೆ ಶೇಮ್ ಶೇಮ್. ಯಾವುದು ಷಡ್ಯಂತ್ರ ಎಲ್ಲವೂ ಹೊರಬರಲಿದೆ, ಜಸ್ಟ್ ವೆಯ್ಟ್ ಅಂತ ಬರ್ಕೊಂಡಿದ್ದಾರೆ. ಅವರೆಲ್ಲ ಆರ್ಟಿಕಲಲ್ಲಿ ಕೊನೆಯದಾಗಿರುವಂಥದ್ದು ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಅಂದರೆ ಈ ಎಲ್ಲ ಹೋರಾಟಗಳು ಉಗಮ ಸೌಜನ್ಯ ಹೋರಾಟದಿಂದ. ಸೌಜನ್ಯ ಹೋರಾಟ ಯಾವತ್ತೂ ನಿಂತು ಹೋಗ್ತಿತ್ತು. ಇದು ಯಾವ ಪ್ರಕರಣಗಳು ಹೊರಗಡೆ ಬರ್ತಾ ಇರಲಿಲ್ಲ, ಯಾರೂ ಕೂಡ ಕೇಸು ದಾಖಲಿಸಿಕೊಳ್ತಾ ಇರಲಿಲ್ಲ. ನೋಡಿ, ನಮ್ಮ ಮೇಲೆ ಪ್ರಕರಣ ದಾಖಲಾದರೂ ಪರವಾಗಿಲ್ಲ, ನಾವು ಕೆಚ್ಚೆದೆಯಿಂದ ಈ ಒಂದು ವಿಚಾರದಲ್ಲಿ ಹೋರಾಡ್ತೇವೆ ಎನ್ನುವಂತಹ ಒಂದು ಮನೋದಾಢ್ಯತೆ ಇದೆ ಅಲ್ವಾ? ಮಾತ್ರ ಅಲ್ಲ, ಇಲ್ಲಿ ಗಂಭೀರವಾಗಿ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ, ಎಸ್ ಬಾಲನ್ ಇರ್ಬೋದು, ದೊರೆರಾಜು ಅವರು ಇರ್ಬೋದು, ಯಾರೇ ಇರ್ಬೋದು, ಹೈಕೋರ್ಟ್ ವಕೀಲರು ಅಂತ ಹೇಳುವಾಗ ಕನಿಷ್ಠ ಅಂದರೂ ಪ್ರಕರಣಗಳು ತಗೊಳ್ಳೋಕೆ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ, 20 ಲಕ್ಷದವರೆಗೆ ಚಾರ್ಜ್ ಮಾಡುವಂತಹ ವಕೀಲರು ಬೆಂಗಳೂರಿನಲ್ಲಿದ್ದಾರೆ. ಮೊನ್ನೆ ಧರ್ಮಸ್ಥಳಕ್ಕೆ ಬಂದಂತಹ ಅವರು ವಕೀಲರ ಬಗ್ಗೆ
ನಾವು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಅವರು ಮೊನ್ನೆ ಧರ್ಮಸ್ಥಳಕ್ಕೆ ಒಂದು ಬಾರಿ ವಿಸಿಟ್ ಮಾಡೋದಕ್ಕೆ, ಅಂದರೆ ಈ ಒಂದು ವಿಚಾರದಲ್ಲಿ ವಾದ ಮಂಡಿಸೋದಕ್ಕೆ ಅವರ ಆ ಒಂದು ಬಾರಿಯ ಅಪಿಯರೆನ್ಸ್ಗೆ 25 ಲಕ್ಷ ತಗೋತಾರೆ ಎನ್ನುವಂತಹ ಒಂದು ರೀತಿಯಲ್ಲಿ ಗುಸು ಸುದ್ದಿಗಳು ಇರುವಂಥದ್ದು. ಗೊತ್ತಿಲ್ಲ, ನಾವಂತೂ ನೋಡಿಲ್ಲ ತಗೊಂಡಿದ್ದಾರಾ ಇಲ್ವೋ ಅಂತ. ಆದರೆ ಬಹಿರಂಗವಾಗಿ ಅವರು ತಗೊಂಡಿದ್ದೇನೆ ಅಥವಾ ತಗೊಂಡಿಲ್ಲ ಯಾವುದೂ ಹೇಳಿಲ್ಲ. ಆದರೆ ಇಲ್ಲಿ ಗಮನಿಸಬೇಕು, ದೊರೆರಾಜು ಅವರು ಇರ್ಬೋದು, ಬಾಲನವರು ಇರ್ಬೋದು, ಯಾರಿಂದಲೂ ₹1 ನಯಾ ಪೈಸೆ ತಗೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದರೆ, ಇಲ್ಲಿ ಅನ್ಯಾಯ ಆದಂತಹ ಮನುಷ್ಯರು ನ್ಯಾಯ ದೊರಕಿಸಿಕೊಡ್ಬೇಕು. ಇಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ಇನ್ನೂ ಸತ್ತಿಲ್ಲ, ಸಾಯೋದಕ್ಕೆ ಬಿಡೋದಿಲ್ಲ ಅಂತ ಅಷ್ಟು ಒಂದು ರೀತಿಯಲ್ಲಿ ಸಿಂಹಗರ್ಜನೆಯೊಂದಿಗೆ ಹೇಳ್ತಾ ಇದ್ದಾರೆ. ಸೊ ಅವರ ಆ ಒಂದು ನ್ಯಾಯಯುತವಾದಂತಹ ಹೋರಾಟಕ್ಕೆ ಕಾನೂನು ವ್ಯವಸ್ಥೆ ಮಂಡಿಯೂರಲೇಬೇಕಲ್ವ. ಅದು ಒಂದಲ್ಲ ಒಂದು ದಿವಸ ಮಂಡಿಯೂರೇ ಇರುತ್ತೆ. ಸೊ ಅವೆಲ್ಲ ಬೆಳವಣಿಗೆಗಳು ಇವತ್ತು ನಡೀತಾ ಇರುವಂಥದ್ದು. ನೆನ್ನೆ ನಡೆಸಿದಂತಹ ಒಂದು ವಾದ ಪ್ರತಿವಾದದಲ್ಲಿ ಸರ್ಕಾರದ ಪರ ವಕೀಲರು ನಮಗೆ ಮಾಹಿತಿಯೇ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಏನು ಕತೆ ಅಂತ, ಯಾವ ರೀತಿಯಲ್ಲಿ ನಾವು ಇದನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಅಂದರೆ ಸರ್ಕಾರಕ್ಕೆ ಯಾವುದೇ ಮಾಹಿತಿ, ಧರ್ಮಸ್ಥಳದಿಂದ ನಡೆದಂತಹ ಯಾವುದೇ ವಿಚಾರಗಳಲ್ಲಿ, ಅಂದರೆ SIT ಕಂಡುಹಿಡಿದಂತಹ 74 ಶವ ಶರೀರಗಳ ವಿಚಾರದಲ್ಲಿ, ಅನಾಥ ಶವಗಳ ವಿಚಾರದಲ್ಲಿ ಯಾವುದೇ ಮಾಹಿತಿ ಸರ್ಕಾರಕ್ಕೆ ಇಲ್ಲ ಅಂತ ಅವರು ಹೇಳಬೇಕು ಅಂದರೆ ನಿಜಕ್ಕೂ ನೋಡಿ, ಗಿರೀಶ್ ಮಠಣ್ಣವರು ಬರೆದ ಹಾಗೆ ಆ ಒಂದು ಕ್ಷಣ ಇಡೀ ಕಣ್ಣೇ ಕತ್ತಲಾಗಿಬಿಟ್ಟಿತ್ತು. ಅಂದರೆ ಎಲ್ಲೋ ನಾಯಿಗಳು, ನರಿಗಳು, ಮಂಗಗಳು ಈ ರೀತಿ ಸತ್ತು ಬಿದ್ದಿದ್ರೂ ಕೂಡ ಅದನ್ನು ಗಮನಿಸುವಂತಹ ಒಂದು ಜನ ಸಮುದಾಯ ನಮ್ಮ ದೇಶದಲ್ಲಿದೆ. ಯಾವುದೋ ಒಂದು ಪ್ರಾಣಿಯನ್ನು ಯಾರೋ ತಿಂದರು ಅಂತ ಹೇಳಿಕೊಂಡು ಜಗಳ ಗಂಟೆ ಮಾಡುವಂತಹ ಹಲವು ಹೋರಾಟಗಾರರು ಇವತ್ತಿದ್ದಾರೆ. ಅದರಡಿಯಲ್ಲಿ 74 ಮನುಷ್ಯರನ್ನು ನಾಯಿಗಳಂತೆ ದರ ಅಂತ ಹೇಳ್ಕೊಂಡು ಹೋಗಿ ಎಲ್ಲೆಂದರಲ್ಲಿ ಹೂತಿಟ್ಟಂತಹ ಒಂದು ಪ್ರಕರಣದಲ್ಲಿ ಮಾಹಿತಿ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿದರೆ ಇದು ಯಾರ ನಾಚಿಕೆಗೇಡು ಅಂತ, ಯಾರಿಗೆ ಇದು ಶೇಮ್ ಅಂತ ಗಿರೀಶ್ ಮಠಣ್ಣವರು ಬರೀತಾರೆ. ರಿಯಲಿ ಶೇಮ್, ನಿಜಕ್ಕೂ ನಮಗೆ ಶೇಮ್. ಇದು ಬರೀ ಕಾನೂನು ವ್ಯವಸ್ಥೆಗಳಲ್ಲ, ಬರೀ ಸರ್ಕಾರಕ್ಕಲ್ಲ, ಬರೀ ಸಂವಿಧಾನಕ್ಕಲ್ಲ, ನೀವುಗಳು ಯಾರೆಲ್ಲ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ, ನಮಗೂ ಇದೊಂದು ರೀತಿಯಲ್ಲಿ ಶೇಮ್. ನಮಗೂ ಈ ಒಂದು ಬೆಲೆ ಇಲ್ಲ. ಮನುಷ್ಯರು ಅಂದರೆ ಯಾರು? ಬರೀ ಪ್ರಾಣ ಕಳ್ಕೊಂಡವರು ಮಾತ್ರ ಅಲ್ಲ ಮನುಷ್ಯರು, ನೀವುಗಳು ಎಲ್ಲ ಮನುಷ್ಯರೇ. ನಿಮಗೆ ಇಲ್ಲದಂತಹ ಬೆಲೆಯನ್ನು ಈ ಒಂದು ಸಮಾಜದಲ್ಲಿ, ಈ ಒಂದು ಸಮುದಾಯದಲ್ಲಿ ಪ್ರಾಣಿಗಳಿಗೆ ನೀಡಲಾಗುತ್ತೆ ಅಂದರೆ ಎಷ್ಟು ನಾಚಿಕೆಗೇಡಿನ ವಿಷಯ. ಹಲವು ವಿಚಾರಗಳನ್ನು ನಾವು ಗಮನಿಸ್ಬೋದು, ಆದರೆ ಇವತ್ತು ಆ ಒಂದು ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ಆದರೂ ಒಂದು ಮನುಷ್ಯನ ಬೆಲೆಯ ವಿಚಾರದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಎಲ್ಲವನ್ನು ನಾವಿಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾಗುತ್ತೆ. ಮನುಷ್ಯನಿಗೆ, ಮೂಕ ಪ್ರಾಣಿಗಳಿಗೆ ಇರುವಂತಹ ಬೆಲೆ ಇವತ್ತು ಮನುಷ್ಯನಿಗೆ ಇಲ್ಲದೆ ಹೋದದ್ದು ಯಾಕೆ? ಯಾವ ಕಾನೂನು ವ್ಯವಸ್ಥೆ ಅಡಿಯಲ್ಲಿ, ಯಾವ ರಾಜಕಾರಣಿಗಳ ಒತ್ತಾಸೆಯಲ್ಲಿ ಅಂತ. ಸೊ ಇವೆಲ್ಲವನ್ನು ಹೊರಗಳೆಯಕ್ಕಂತಲೇ ಇವತ್ತು ಹೋರಾಟಗಾರರಾಗಿರ್ಬೋದು, ಹೋರಾಟಗಾರರಿಗೆ ಬೆಂಬಲ ಕೊಡುವಂತಹ ಲಕ್ಷಾಂತರ ಮಂದಿ ಇರ್ಬೋದು, ಅಥವಾ ನ್ಯಾಯಯುತವಾಗಿ ನ್ಯಾಯ ದೊರಕಿಸಿಕೊಡೋಕ್ಕೆ ಹೋರಾಡ್ತಾ ಇರುವಂತಹ ನ್ಯಾಯವಾದಿಗಳಿರ್ಬೋದು. ಸೊ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಸೊ ಈ ಒಂದು ಪ್ರಕರಣ ಯಾವ ಕಡೆ ಸಾಗುತ್ತೆ ಅನ್ನೋದನ್ನು ಫೆಬ್ರವರಿ 3ಕ್ಕೆ ಕಾದು ನೋಡಬೇಕು. ಈ ಒಂದು ಪ್ರಕರಣವನ್ನು ಫೆಬ್ರವರಿ 3ಕ್ಕೆ ಮುಂದೂಡಿರುವಂಥದ್ದು. ಸೊ ಆ ಒಂದು ದಿವಸ ಏನೆಲ್ಲ ಬೆಳವಣಿಗೆ ನಡೆಯುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.